ನೇತ್ರಾವತಿ ನದಿ ತೀರದ ಪ್ರಕರಣಕ್ಕೆ ಇಡಿ ಎಂಟ್ರಿ ಆಗಿದೆ. ಷಡ್ಯಂತ್ರಕ್ಕೆ ವಿದೇಶದಿಂದ ಹಣ ಹರಿದು ಬರ್ತಾ ಇದೆ ಅಂತ ಆರೋಪ ಇದೆಯಲ್ಲ, ಇದರ ಹಿನ್ನೆಲೆಯಲ್ಲಿ ದಾಖಲೆಗಳ ಪರಿಶೀಲನೆಗೆ ಜಾರಿ ನಿರ್ದೇಶನಾಲಯಕ್ಕೆ ಸೂಚನೆ ಹೋಗಿದೆ. ಕೇಂದ್ರ ಗೃಹ ಸಚಿವಾಲಯದಿಂದ ಇಡಿಗೆ ಸೂಚನೆ ಬಂದಿದೆ. ಈಗಾಗಲೇ ದಾಖಲೆಯನ್ನ ಪಡೆಯುವುದಕ್ಕೆ ಇಡಿ ಶುರು ಮಾಡ್ತಾ ಇದೆ. ಬೆಂಗಳೂರಿನ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. 5 ವರ್ಷದ ಬ್ಯಾಂಕ್ ಡೀಟೇಲ್ಸ್, ಯಾರ್ಯಾರ ಮೇಲೆ ಇಂಥ ಆರೋಪಗಳು ಬರ್ತಾ ಇದೆಯೋ ಅಂತಹವರ ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ ಇದೀಗ ಇಡಿ ಮುಂದಾಗ್ತಾ ಇದೆ. ಇಡಿ ತನಿಖೆಯ ಬಗ್ಗೆ ಅಮಿತ್ ಶಾಗೆ ಪತ್ರ ಬರೆದಿದ್ದರು ಕೋಟಾ ಶ್ರೀನಿವಾಸ ಪೂಜಾರಿ. ಈ ಒಂದು ಪತ್ರದ ಆಧಾರದ ಮೇರೆಗೆ ಇದೀಗ ಪರಿಶೀಲನೆ ಶುರುವಾಗಿದೆ. ನೇತ್ರಾವತಿ ನದಿ ತೀರದ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. 6 ತಿಂಗಳ ಹಿಂದೆಯೇ ಚಿನ್ನಯ್ಯ ಅಂಡ್ ಟೀಮ್ ಸಭೆ ಮಾಡಿದ್ದಂತ ಆರೋಪ ಇದೆ. ಉಜಿರೆಯ ಹಳ್ಳಿ ಮನೆ ಹೋಟೆಲ್ ಹಾಗೂ ರೆಸಾರ್ಟ್ನಲ್ಲಿ ಸಭೆ ಮಾಡಲಾಗಿತ್ತು ಅಂತ ಹೇಳಲಾಗಿದೆ. ಚಿನ್ನಯ್ಯನ ಜೊತೆ ಗಿರೀಶ್ ಮಟ್ಟಣ್ಣನವರ್, ವಿಠಲಗೌಡ ಸಭೆ ಮಾಡಿದ್ದಾರೆ. 6 ತಿಂಗಳ ಹಿಂದೆನೆ ಇದೇ ಹೋಟೆಲ್ನಲ್ಲಿ ತಂಗಿದ್ರು ಚಿನ್ನಯ್ಯ. SIT ವಿಚಾರಣೆ ವೇಳೆಯಲ್ಲಿ ಈ ಮಾಹಿತಿಯನ್ನ ಚಿನ್ನಯ್ಯ ತಿಳಿಸಿರೋದು. ಹೀಗಾಗಿ ಇದೇ ಹೋಟೆಲ್ನಲ್ಲಿ SIT ತಂಡ ಮಹಜರು ಮಾಡ್ತಾ ಇದೆ. ಮಹಜರು ಮಾಡಿ ಮಾಹಿತಿಯನ್ನ ಸಂಗ್ರಹ ಮಾಡಿದೆ SIT. ದಯವಿಟ್ಟು ನೀವು ಇನ್ವೆಸ್ಟಿಗೇಷನ್ಗೆ ಅಡ್ಡ ಬರ್ತಾ ಇದ್ದಾರೆ. ದಯವಿಟ್ಟು ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಚಿನ್ನಯ್ಯನಿಗೆ ಟ್ರೈನಿಂಗ್ ನಡೆದಿತ್ತಾ, ಒಂದು ತರಬೇತಿಯನ್ನು ಕೊಡಲಾಗಿತ್ತಾ? ಚಿನ್ನಯ್ಯ ಶವ ಹೂತಿಟ್ಟಿದ್ದು ಹೌದು, UDR ಕೇಸ್ಗಳನ್ನು ಹೂತಿರಬಹುದು. ಆದರೆ ಈಗ ಸುಮಾರು 15-20 ವರ್ಷಗಳಾದ ಮೇಲೆ ಚಿನ್ನಯ್ಯ ಬಂದು ಎಲ್ಲಿ ಶವ ಹೂತಿದೆ ನೀನು ತೋರ್ಸಪ್ಪ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗಬಹುದೇನೋ. ಅದಕ್ಕೆ ಒಮ್ಮೆ ನೀನು ತೋರಿಸು, ನೆನಪಿಸಿಕೋ, ನೀನು ತೋರಿಸಿದಂಥ ಜಾಗದಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತೀವಿ. ಅದನ್ನು ಮತ್ತೊಮ್ಮೆ ಇನ್ಯಾರೋ ತನಿಖೆಗೆ ಬಂದು ಇಂಥ ಕಡೆ ಎಲ್ಲಪ್ಪ ಹೂತಿದೆ ಅಂತ ಕೇಳಿದ್ರೆ ನೀನು ತೋರಿಸ್ಬೇಕು ಅಂತ ಈ ತಂಡ ಪರಿಶೀಲನೆ ಮಾಡಿತ್ತಾ? ಶವ ಹೂತಿಟ್ಟಿದ್ದ ಜಾಗಗಳು ಅಂಥೇಳಿ ಯಾವ ಸ್ಥಳಗಳ ಬಗ್ಗೆ ಚಿನ್ನಯ್ಯ ಮಾಹಿತಿ ಕೊಟ್ಟಿದ್ದನೋ ಆ ಸ್ಥಳಗಳನ್ನು ತಂಡ ಪರಿಶೀಲಿಸಿತ್ತು. ಶವ ಹೊತ್ತಿಟ್ಟಿದ್ದಂಥ ಜಾಗವನ್ನು ಮಾರ್ಕಿಂಗ್ ಮಾಡ್ಕೊಂಡಿತ್ತ ಈ ಒಂದು ತಂಡ ಅಂತ ಪ್ರಶ್ನೆ ಇದೆ. ಇಲ್ಲಿ ಜಾಗ ಗುರುತಿಸುವ ಸಲುವಾಗಿ ಆ ಪ್ರದೇಶದಲ್ಲಿ ಬೆಳೆಯದಂಥ ಗಿಡಗಳನ್ನು ನೆಡಲಾಗಿತ್ತಲ್ಲಿ. ಸಹಜವಾಗಿ ಆ ಪ್ರದೇಶಗಳಲ್ಲಿ ಬೆಳೆಯೋ ಗಿಡಗಳು ಬೇರೆ, ಅಲ್ಲಿ ಬೆಳೆಯದಂಥ ಗಿಡಗಳು ತಂದು ಈ ಗ್ಯಾಂಗ್ ನೆಟ್ಟಿತ್ತು ಅಂತ ಒಂದಷ್ಟು ಆರೋಪ ಕೇಳಿ ಬರ್ತಾ ಇದೆ. ಎಲ್ಲೆಲ್ಲಿ? ಬಂಗ್ಲೆಗುಡ್ಡ, ನೇತ್ರಾವತಿ ಸ್ನಾನಘಟ್ಟದ ಅಕ್ಕಪಕ್ಕದ ಜಾಗ, ಬಾಹುಬಲಿ ಬೆಟ್ಟ, ಬೋಳಿಯಾರು ಭಾಗದಲ್ಲಿ ಸ್ಥಳ ಗುರುತು ಮಾಡಿದ್ದು ಚಿನ್ನಯ್ಯ. ಅಲ್ಲಿ ಬೆಳೆಯದ ವಿರಳ ಜಾತಿಯ ಗಿಡವನ್ನು ನೆಟ್ಟು ಅದರ ಮೂಲಕವಾಗಿ ಶವ ಹೊತ್ತಿಟ್ಟಿದ್ದಂಥ ಜಾಗಕ್ಕೆ ಒಂದು ಗುರುತಾಗಿ ಗಿಡ ನೆಟ್ಟಿತ್ತ. ಅಲ್ಲಿ ಕೆಲವು ಜಾಗಗಳಲ್ಲಿ ಮರಗಳನ್ನು ಗುರುತು ಮಾಡಿಕೊಂಡಿತ್ತಂತೆ ಈ ತಂಡ. ಮಾರ್ಕಿಂಗ್ ಮಾಡಿದಂಥ ಸ್ಥಳಗಳಲ್ಲಿ ರಿಹರ್ಸಲ್ ಮಾಡಿದಂತೆ ತಂಡ. ಅಂದರೆ ಇಲ್ಲಿಗೆಲ್ಲ SIT ತಂಡ ಬಂದು ಅಗೆಸಿ ಚೆಕ್ ಮಾಡೋಕ್ಕಿಂತ ಮುಂಚಿತವಾಗಿಯೇ ಸುಮಾರು 1 ವರ್ಷಕ್ಕೆ ಮುಂಚೆನೇ ಈ ತಂಡ ಬಂದಿತ್ತಲ್ಲಿಗೆ. ನೆನಪಿದೆಯಾ ಅಂತ ಕೇಳಿ ಇಂಥ ಕಡೆ ನೆನಪಿದೆ ಅಂದಾಗ ಅಂತಂಥ ಜಾಗದಲ್ಲಿ ಮಾರ್ಕ್ ಮಾಡಿತ್ತು ಅಂತ. ಸೊ ಈ ಎಲ್ಲ ವಿಚಾರಗಳನ್ನು ಚಿನ್ನಯ್ಯ ಇದೀಗ ರಿವೀಲ್ ಮಾಡಿರೋದು SIT ಅಧಿಕಾರಿಗಳ ಮುಂದೆ ಅಂತ.